ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನಾನಿವತ್ತು ತೋರ್ಸೋಕ್ಕೆ ಹೊರಟಿರೋ ವಿಡಿಯೋ ಏನಪ್ಪ ಅಂತಂದರೆ ರೋಸ್ ಗಿಡದ ಬಗ್ಗೆ. ಯಾಕೆ ರೋಸ್ ಗಿಡದ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಎಲ್ಲರೂ ಕೇಳೋರು ನಿಮ್ಮ ರೋಸ್ ಗಿಡದಲ್ಲಿ ಎಷ್ಟೊಂದು ಹೂವು ಬಿಡುತ್ತೆ ಮೇಡಮ್, ಯಾವಾಗಲೂ ಏನು ಮಾಡ್ತೀರಾ ಹೇಳಿ ಅಂತ. ಅದಕ್ಕಿಂತ ಮುಂಚೆ ವಿಡಿಯೋ ತೋರಿಸ್ತೀನಿ ನೋಡಿ. ನಾನು ಏನು ಮಾಡೋಕ್ಕಿಂತ ಮುಂಚೆ ಈ ಥರ ಇತ್ತು, ಏನು ಅಷ್ಟೊಂದು ಇದಿರ್ತಿರ್ಲಿಲ್ಲ. ನಾನು ಏನು ಹಾಕಿದೆ ಗಿಡಕ್ಕೆ, ನಾನು ಏನು ಹಾಕಿದ್ಮೇಲೆ ಅಷ್ಟೊಂದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟು ಎಷ್ಟೊಂದು ಚಿಗುರಾಕಿದೆ. ಇದೆಲ್ಲನೂ ರೋಸ್ ಇವಾಗ ನಾನು ತೋರಿಸಿದ್ನಲ್ಲ, ಅದನ್ನು ಮುಂಚೆ ಮಾಡ್ಕೊಂಡಿರೋ ವಿಡಿಯೋ ಇದು ನೋಡಿ. ಎಲ್ಲ ಕಡೆ ಚಿಗುರಾಕಿದೆ ಇದು ಎಲ್ಲ ನೋಡಿ. ಒಂದೇ ಕೊಂಬೆಲೆ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಈ ಥರ ನಿಮ್ಮನೆ ಹತ್ರ ಇರೋ ರೋಸ್ ಗಿಡನೂ ಹೂವು ಬಿಡಬೇಕು, ಚೆನ್ನಾಗಿ ಚಿಗುರಾಕಬೇಕು ಅಂದರೆ ಏನೂ ಮಾಡಬೇಕಾಗಿಲ್ಲ. ನೀವು ಸಿಂಪಲ್ಲು, ಕೆಲವೊಬ್ರು ಕೇಳ್ತಾ ಇರ್ತಾರೆ, ಮೇಡಮ್ ನಮ್ಮ ಮನೆ ಹತ್ರ ಹಾಕಿದ್ದೀನಿ ಅದು ಹಂಗೆ ಒಣಗೋಗ್ತಾ ಇದೆ ಅಥವಾ ಎಲೆಗಳೆಲ್ಲ ಒಂಥರ ಆಗಿಬಿಟ್ಟಿದೆ ಅಂತ. ಸಿಂಪಲಾಗಿರೋ ಟ್ರಿಕ್ಸೇ ನೀವು ಯೂಸ್ ಮಾಡೋದು. ಏನಪ್ಪ ಮಾಡಬೇಕು ಅಂತಂದರೆ, ನೀವು ದಿನ ಟೀ ಕುಡಿತೀರಲ್ವ, ಕೆಲವೊಬ್ಬರು ಟೀ ಕಾಫಿ ಕುಡಿತೀರಾ. ಟೀ ಕಾಫಿ ಕುಡ್ದಿದ್ದನ್ನು ಅದ್ರದ್ದು ಇದು ಉಳಿಯುತ್ತಲ್ವ, ಲಾಸ್ಟಲ್ಲಿ ಗಸಿ ಥರ ಉಳಿಸ್ತೀರಲ್ವ, ಅದನ್ನ ಏನು ಮಾಡಬೇಕು ಅಂದರೆ ಅದೇ ಬಟ್ಲಲ್ಲೇ ಹಾಕಿಬಿಟ್ಟು ನೈಟೆಲ್ಲ ಬಿಟ್ಬಿಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು. ಅದು ಬೆಳಗ್ಗೆ ಏನು ಮಾಡಬೇಕು ಅಂತಲೇ ನೈಟೆಲ್ಲ ಬಿಟ್ಬಿಡಬೇಕು, ಸ್ವಲ್ಪ ನೀರು ಹಾಕ್ಬಿಟ್ಟು. ಬೆಳಗ್ಗೆ ಎದ್ಬಿಟ್ಟು ನಿಮ್ಮ ಗಿಡಕ್ಕೆ ಬುಡದ ಹತ್ರ ನಿಮ್ಮ ಗಿಡಕ್ಕೆ ಹಾಕಿ, ಇಲ್ಲ ಸ್ವಲ್ಪ ಬೇರೆ ಗಿಡಗಳಿಗೂ ಹಾಕ್ಬೋದು, ಇಲ್ಲ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ವಾಂಟಿಟಿ ಇತ್ತು ಅಂತಂದರೆ ಒಂದೇ ಗಿಡಕ್ಕೆ ಹಾಕಿ, ಇಲ್ಲ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತಂದರೆ 2 ಗಿಡ ಅಥವಾ 3 ಗಿಡಕ್ಕೆ ಹಾಕ್ಕೊಳ್ಳಿ. ಆಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ನಾನು ಟ್ರೈ ಮಾಡಿ ನೋಡಿದ್ದೀನಿ. ನಾನು ಬೇರೆಯವ್ರ ಹತ್ರ ಟಿಪ್ಸ್ ಕೇಳ್ಕೊಂಡು ಹಾಕಿದ್ಮೇಲೆ ಈ ಥರ ನನ್ನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಕಿರೋದು ಮತ್ತು ರೋಸ್ ಬಿಡ್ತಾ ಇರೋದು ಅಂತ. ಮತ್ತು ಸೆಕೆಂಡ್ನೇ ಟಿಪ್ಸ್ ಏನಪ್ಪ ಅಂತಂದರೆ ನೋಡಿ, ಹೇಗೆ ಚಿಗುರಿದೆ ಅಂತ ನೋಡ್ತಾ ಇದ್ದೀರಲ್ವ. ಇಂದು ನೀವು ಎಲ್ಲಿ ರೋಸ್ ಕಟ್ ಮಾಡ್ಕೊತೀರೋ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೀವು ಉದ್ದಕ್ಕೆ ಕಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಕೌಲು ಹೊಡೆಯೋಕ್ಕೆ ಚೆನ್ನಾಗಿದಾಗುತ್ತೆ. ಬೇರೆ ಬೇರೆ ರೂಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೈಡಲ್ಲೆಲ್ಲನೂ. ಸೊ ನೀವೇನಪ್ಪ ಸೆಕೆಂಡ್ ಟಿಪ್ಸ್ ಏನು ಮಾಡಬೇಕು ಅಂತಂದರೆ, ಸಿಂಪಲ್ ಮೆಥಡು. ಮನೇಲಿ ಏನು ಮಾಡ್ತೀರಾ ಹೇಳಿ, ಈರುಳ್ಳಿ ಚಿಪ್ಪೆ, ತರಕಾರಿ ಎಲ್ಲ ಚಿಪ್ಪೆಗಳೆಲ್ಲ ತೆಗಿತೀರಲ್ವ, ಅದನ್ನು ಸಿಂಪಲಾಗಿ ಏನು ಮಾಡಬೇಕು ಅಂತಂದರೆ, ಒಂದು ಕಂಟೈನರಲ್ಲಿ ಹಾಕೊಂಡು ನೈಟೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಆದರೂ ನೀರಾದರೂ ಹಾಕ್ಬೋದು ನೀವು. ಅಥವಾ ಇಲ್ಲ ಮೇಡಮ್ ಅದನ್ನೆಲ್ಲ ಅಷ್ಟೊಂದು ಪ್ರೊಸೀಜರ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತಂದರೆ, ಜಸ್ಟ್ ಅವ್ನು ಬಿಡಿಸಿರೋದನ್ನ ಏನು ಮಾಡಬೇಕು ನೀವು ಅಂತಂದರೆ, ತೊಗೊಂಬಂದು ಅದ್ರ ಬುಡಕ್ಕೆ ಹಾಕಬೇಕು. ಏನು ಹೇಳಿ, ಅದ್ರ ಬುಡಕ್ಕೆ ಹಾಕಬೇಕು. ಆವಾಗ ನೀವು ನೋಡ್ತಾ ಇರ್ಬೋದು ನೋಡಿ, ಒಂದೇ ಕೊಂಬೆಲೆ ಎಷ್ಟೊಂದು ಹೂವು ಹೊಡೆದಿದೆ ಅಂತ ತೋರಿಸ್ತಾ ಇಲ್ಲ ನೋಡಿ. ನೋಡ್ತಾ ಇದ್ದೀರಲ್ವಾ, ಈ ಥರ ನೀವು ಆ ಥರ 1 ತಿಂಗಳು ಅದ್ರ ಬುಡಕ್ಕೇನೆ ಆ ಥರ ತರಕಾರಿ ಚಿಪ್ಪೆದು ಅದೆಲ್ಲ ಹಾಕಿಬಿಟ್ಟು ಕೆಳಗಡೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಗುಂದ್ರ ಮಾಡಿ, ಆಯಿತಾ. ಗುಂದ್ರ ಮಾಡಿಬಿಟ್ಟು ಅದ್ರ ಕೆಳಗಡೆ ಹಾಕಿ ಮುಚ್ಚಿ. ಅಂದರೆ ಸ್ವಲ್ಪ ಗುಂದ್ರ ತೆಗೆಯೋದು ಮುಚ್ಚೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ದಿನ ಸ್ವಲ್ಪ ಜಾಸ್ತಿ ಹಾಕಿದ್ಮೇಲೆ ಫುಲ್ಲು ಜಾಸ್ತಿ ಸ್ವಲ್ಪ ಹಾಳ ಮಾಡಿಬಿಟ್ಟು ಹಾಕಿ, ಒಂದು 4-5 ಡೇಸು ಅಥವಾ 1 ವೀಕ್ ಮೇಲ್ಗಡೆ ಆದಮೇಲೆ ಅದನ್ನು ಕ್ಲೋಸ್ ಮಾಡಿ, ಮಣ್ಣು ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಅದು ಟೈಮ್ ತೊಗೊಳುತ್ತೆ ಸ್ವಲ್ಪ, ಮಹಾ ಅಂದರೆ ಎಷ್ಟು ದಿನ, 1 ಮಂತ್ ತೊಗೋಬೋದು. ಅದು ಫುಲ್ಲೂ ಕೊಳ್ತು ಗೊಬ್ಬರ ಥರ ಆಗಿ ಎಲ್ಲ ಆಗೋಕ್ಕೆ. ಅದಾದಮೇಲೆ ತುಂಬ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವೇ ನನಗೆ ಕಮೆಂಟ್ ಹೇಳ್ತಿರ್ತೀರ, ಮೇಡಮ್ ತುಂಬ ಚೆನ್ನಾಗಿ ಚಿಗುರು ಹೊಡೆದಿದೆ ಅಂತ. ನೋಡಿ ನನ್ನ ಗಿಡದಲ್ಲಿ ಎಲ್ಲ ಕಡೆನೂ ಎಷ್ಟು ಚಿಗುರಾಕಿದೆ ಅಂತ. ಇದು ಯಾಕೆ ನಾನು ಈ ಟಿಪ್ಸ್ ನಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೂ ಇದೇ ಥರ ನನ್ನ ಫ್ರೆಂಡ್ ಹೇಳಿದ್ಮೇಲೆ ನಾನು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದಕ್ಕಿಂತ ಮುಂಚೆ ನಾನು ಗಿಡ ಹಾಕಿ 1 ಇಯರ್ ಆದ್ರೂ ಸಹ ಒಂದೊಂದೇ ಹೂವು ಬಿಡ್ತಾಯಿತ್ತು. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಹೂವು ಬಿಡ್ತಾಯಿದೆ ಅಂತ. ಒಂದೊಂದು ಕೊಂಬೆಯಲ್ಲಿ 14-15 ಆ ಥರ ಎಲ್ಲ ಹೂವು ಬಿಡ್ತಾ ಇದ್ದೆ. ನಿಜವಾಗ್ಲೂ ನೋಡಿದವ್ರಿಗೆಲ್ಲನೂ ಒಂಥರ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತ. ಯಾಕಂದರೆ ನಾವೇನು ₹1 ಖರ್ಚು ಮಾಡೋದು ಏನಿಲ್ಲ, ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬೆಳಿಬೋದು. ಹೂವಿನ ಗಿಡಗಳಾಗಲಿ ಅಥವಾ ಬೇರೆ ಏನೇ ಆಗ್ಬೋದು. ನಿಮಗೆ ಈ ಟಿಪ್ಸು ತುಂಬ ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ವರ್ಕ್ ಮಾಡಿ ನೋಡಿ. ಫಸ್ಟು ನಿಮ್ಮ ಗಿಡಗಳಿಗೆ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ. ಅದಾದಮೇಲೆ ನನಗೆ ಕಮೆಂಟ್ ಮಾಡಿ, ಆಯ್ತಾ. ನಿಮಗೆ ನಿಜವಾಗ್ಲೂ ಇದು ವರ್ಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್.